ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 14ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸಗುಣ ಧ್ಯಾನದ ರೀತಿಯನ್ನ ಇದರಲ್ಲಿ ಹೇಳಿರೋದು ಅನ್ನೋದನ್ನ ತಿಳ್ಕೊಂಡಿದ್ವಿ. ಆದರೆ ಈ ಸಗುಣ ಧ್ಯಾನ ಅನ್ನೋದು ಸರ್ವಶಕ್ತಿವಂತನಾದ ಸರ್ವಾಧಾರನಾದ ಪರಮೇಶ್ವರನ ನಿರಾಕಾರ ಸ್ವರೂಪದ ಬಗ್ಗೆನ ಇರೋದು, ಅಥವಾ ನಾವು ಯಾವುದಾದ್ರೂ ಒಂದು ರೂಪವನ್ನು ಇಟ್ಕೊಂಡು ಧ್ಯಾನ ಮಾಡಬೇಕಾ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಅದನ್ನು ತಿಳ್ಕೊಳ್ತಾ ಇದ್ವಿ. ಸೊ ಇಲ್ಲಿ ಆ ಮನುಷ್ಯನ ರುಚಿ, ಸ್ವಭಾವ ಮತ್ತು ಅವನಿಗೇನು ಅಧಿಕಾರ ಇರುತ್ತೋ, ಅಂದರೆ ಅವನಿಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೋ ಅಂತ ಒಂದು ರೂಪವನ್ನು ಇಟ್ಕೊಂಡು ಧ್ಯಾನ ಮಾಡೋದು ಒಳ್ಳೆಯದು. ನಮ್ಮ ಮನಸ್ಸು ಅದರಲ್ಲಿ ತೊಡಗಬೇಕು, ಧ್ಯಾನದಲ್ಲಿ ಮುಳುಗಬೇಕು. ಆ ರೀತಿ ಒಂದು ರೂಪವನ್ನು ಇಟ್ಕೊಂಡು ಧ್ಯಾನ ಮಾಡಬೇಕು ಅಂತ ಹೇಳ್ತಾ, ಆ ಭಗವಂತನ ಗುಣ, ಪ್ರಭಾವ, ತತ್ವ, ರಹಸ್ಯ ಇದರ ಬಗ್ಗೆ ಅವನು ಹೀಗೆ ಇಷ್ಟೇ ಅಂತ ಹೇಳಿದ್ರೆ ಅದು ಹಾಸ್ಯಾಸ್ಪದವಾಗುತ್ತೆ. ಯಾಕೆ ಅಂತಂದರೆ ಅದು ಹೇಗಿರುತ್ತೆ ಅಂತಂದರೆ ಸೂರ್ಯನಿಗೆ ದೀಪವನ್ನು ತೋರಿಸ್ದಾಗ ಆಗುತ್ತೆ. ಅದಕ್ಕೆ ಭಗವಂತ ಹೀಗೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನಾವು ನಮ್ಮ ಮನಸ್ಸು ಯಾವುದ್ರಲ್ಲಿ ತೊಡಗುತ್ತೋ ಆ ರೀತಿ ಒಂದು ರೂಪವನ್ನು ನಾವು ಧ್ಯಾನ ಮಾಡಬೇಕಾಗತ್ತೆ. ನಮ್ಮ ಮನಸ್ಸು ಅದರಲ್ಲಿ ತೊಡಗೋದು ಇಂಪಾರ್ಟೆಂಟು ಅಂತ ತಿಳ್ಕೊಂಡ್ವಿ. ಆದರೂ ಕೂಡ ಅವನ ಗುಣಾದಿಗಳನ್ನು, ಅಂದರೆ ಗುಣ, ಪ್ರಭಾವ, ತತ್ವ, ರಹಸ್ಯ ಇದನ್ನೆಲ್ಲ ಕಿಂಚಿತ್ ಸ್ಮರಣೆ, ಸ್ವಲ್ಪನಾದರೂ ಸ್ಮರಣೆ ಮಾಡಬೇಕು, ಶ್ರವಣ ಮಾಡಬೇಕು ಮತ್ತು ಕೀರ್ತನೆ ಮಾಡಬೇಕು. ಇದರಿಂದ ಮನುಷ್ಯನನ್ನು ಪವಿತ್ರತಮನನ್ನಾಗಿ ಮಾಡುತ್ತೆ. ಈಗ ಭಗವಂತನ ಈ ವಿಚಾರಗಳನ್ನು ಯಾಕೆ ಕೇಳಬೇಕು, ನಾವು ಯಾಕೆ ಕೀರ್ತನೆ ಮಾಡಬೇಕು, ಯಾಕೆ ಸ್ಮರಣೆ ಮಾಡ್ಕೋಬೇಕು ಅಂತಂದರೆ ಅದು ನಮ್ಮನ್ನು ಪವಿತ್ರನನ್ನಾಗಿ ಮಾಡುತ್ತೆ. ಅದಕ್ಕೆ ಅವನ ಗುಣಾದಿಗಳನ್ನು ಶಾಸ್ತ್ರಕಾರರು ವರ್ಣನೆ ಮಾಡ್ತಾರೆ. ಅಂದರೆ ಅವರು ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಭಗವಂತನ ವಿಷಯ ಇಷ್ಟೇ ಅಂತಲ್ಲ, ಅದು ಸಮುದ್ರದ ಹಾಗಿದೆ. ಆದರೆ ನಾವು ಪವಿತ್ರರಾಗೋದಕ್ಕೆ ಆ ಭಗವಂತನ ವಿಷಯಗಳನ್ನು ಕೇಳೋದು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಶಾಸ್ತ್ರಕಾರರು ಏನು ಮಾಡ್ತಾರೆ, ಭಗವಂತನ ಗುಣ, ತತ್ವ, ಪ್ರಭಾವ, ರಹಸ್ಯ ಇದ್ರ ಬಗ್ಗೆ ಎಲ್ಲ ಅವರು ವರ್ಣನೆ ಮಾಡ್ತಾ ಇರ್ತಾರೆ. ಆ ಶಾಸ್ತ್ರಗಳ ಆಧಾರದ ಹಾಗೆಯೇ ಅವನ ಗುಣಾದಿಗಳನ್ನು ಈ ರೀತಿ ನಾವು ತಿಳ್ಕೋಬೇಕು ಅಂತಂದ್ಬಿಟ್ಟು ಇಲ್ಲಿ ಕೆಲವೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಏನು? ಅನಂತ ಮತ್ತು ಅಸೀಮ ಹಾಗೂ ಅತ್ಯಂತ ವಿಲಕ್ಷಣ ಅಂತಂದರೆ ಏನು? ಅವನು ಅನಂತನಾಗಿದ್ದಾನೆ, ಅಸೀಮವಾಗಿದ್ದಾನೆ, ಮತ್ತು ಅತ್ಯಂತ ವಿಲಕ್ಷಣ ಸಮತೆ ಇದೆ ಅವನಲ್ಲಿ. ಶಾಂತಿ ಇದೆ, ದಯೆ, ಪ್ರೇಮ, ಕ್ಷಮ, ಮಾಧುರ್ಯ, ವಾತ್ಸಲ್ಯ, ಗಂಭೀರತೆ, ಉದಾರತೆ, ಸಹೃದಯತೆ ಈ ಎಲ್ಲ ಭಗವಂತನ ಗುಣಗಳಾಗಿದೆ. ಸಂಪೂರ್ಣ ಬಲ, ಐಶ್ವರ್ಯ, ತೇಜಸ್ಸು, ಶಕ್ತಿ, ಸಾಮರ್ಥ್ಯ ಮತ್ತು ಅಸಂಭವವನ್ನೂ ಕೂಡ ಸಂಭವವಾಗಿಸೋದಿದೆಯಲ್ಲ, ಇದೆಲ್ಲ ಭಗವಂತನ ಪ್ರಭಾವಗಳಾಗಿದೆ. ಅಂತಂದರೆ ಅಷ್ಟೈಶ್ವರ್ಯಗಳು ಅಂತ ಹೇಳ್ತೀವಲ್ಲ ಅದು. ಮತ್ತು ಹೇಗೆ ಪರಮಾಣು, ಆವಿ, ಮೋಡ, ಹನಿ ಮತ್ತು ಮಂಜು ಆದಿ ಎಲ್ಲವೂ ಕೂಡ ನೀರೇ ಆಗಿರುತ್ತೋ. ಈಗ ನೋಡಿ, ನೀರು ಅಂತಂದರೆ ಹರಿಯುವ ನೀರಿರುತ್ತಲ್ಲ, ಅಷ್ಟೇ ಅಲ್ಲ, ಆವಿ ಕೂಡ ನೀರೇನೆ, ಮೋಡ ಕೂಡ ನೀರೇನೆ, ಒಂದು ಹನಿ ಕೂಡ ನೀರೇನೆ, ಮತ್ತು ಮಂಜು ಕೂಡ ನೀರೇನೆ ಆಗಿದೆಯಲ್ವಾ. ಅದೇ ರೀತಿಯೇ ಸಗುಣ, ನಿರ್ಗುಣ, ಸಾಕಾರ, ನಿರಾಕಾರ, ವ್ಯಕ್ತ, ಅವ್ಯಕ್ತ, ಜಡ, ಚೇತನ, ಸ್ಥಾವರ, ಜಂಗಮ, ಸತ್, ಅಸತ್ ಎಲ್ಲವೂ ಕೂಡ ಯಾವುದು ಇದೆಯೋ ಹಾಗೂ ಯಾರು ಇದಕ್ಕಿಂತಲೂ ಕೂಡ ಅತೀತನಾಗಿದ್ದಾನೋ ಅದೆಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ. ಇದು ತತ್ವ. ಇಲ್ಲಿ ಭಗವಂತನ ಗುಣ, ಪ್ರಭಾವ, ತತ್ವ, ರಹಸ್ಯ ಏನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಈಗ ಗುಣಗಳು ನಾವು ತಿಳ್ಕೊಂಡ್ವಿ, ಬೇಕಾದಷ್ಟಿದೆ. ಅನಂತ, ಅಸೀಮ, ಶಾಂತಿ, ದಯೆ, ಪ್ರೇಮ, ಕ್ಷಮೆ, ಮಾಧುರ್ಯ, ವಾತ್ಸಲ್ಯ ಇದೆಲ್ಲ ಅವನ ಗುಣಗಳಾದರೆ, ಐಶ್ವರ್ಯ, ಬಲ, ತೇಜಸ್ಸು, ಶಕ್ತಿ ಈ ಥರ ಅದೆಲ್ಲ ಅವನ ಪ್ರಭಾವ ಆದರೆ, ಇನ್ನು ಸಾಕಾರ, ನಿರಾಕಾರ, ಸ್ಥಾವರ, ಜಂಗಮ ಏನೇನಿದೆಯೋ ಎಲ್ಲಕ್ಕಿಂತ ಅತೀತನಾಗಿ ಇನ್ನೇನಿದೆಯೋ ಅದೆಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ. ಇದು ತತ್ವವಾಗಿದೆ. ಇನ್ನು ಭಗವಂತನ ದರ್ಶನ, ಭಾಷಣ, ಸ್ಪರ್ಶ ಮಾಡೋದು, ಚಿಂತನೆ ಮಾಡೋದು, ಕೀರ್ತನೆ, ಅರ್ಚನೆ, ವಂದನೆ ಮತ್ತು ಸ್ತವನ ಮಾಡೋದು ಇದೆಲ್ಲದರಿಂದ ಪಾಪಿಗಳೂ ಕೂಡ ಪವಿತ್ರರಾಗ್ತಾರೆ. ಅಜ, ಅವಿನಾಶಿ, ಸರ್ವಲೋಕ ಮಹೇಶ್ವರ, ಸರ್ವಜ್ಞ, ಸರ್ವಶಕ್ತಿವಂತ, ಸರ್ವತ್ರ ಸಮಭಾವದಿಂದ ಸ್ಥಿತನಾಗಿರುವಂತಹ ಭಗವಂತನೇ ದಿವ್ಯ ಅವತಾರಗಳನ್ನು ಧರಿಸ್ಕೊಂಡು ಪ್ರಕಟನಾಗ್ತಾನೆ.
ಮತ್ತು ಅವನ ದಿವ್ಯ ಗುಣ ಪ್ರಭಾವ ತತ್ವಗಳೇ ಆದಿ ವಸ್ತುತಃ ಎಷ್ಟು ಅಚಿಂತ್ಯ ಅಸೀಮ ಮತ್ತು ದಿವ್ಯವಾಗಿದೆ ಅಂತಂದರೆ ತಾನಲ್ಲದೆ ಅದನ್ನು ಬೇರೆ ಯಾರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಸುಮ್ಮನೆ ಈ ಶಬ್ದಗಳನ್ನು ಹೇಳ್ಬೋದು. ಆ ಒಂದೊಂದು ಶಬ್ದಗಳ ಒಂದು ಆಳಕ್ಕೆ ಇಳಿದ್ರೆ ಅದರ ಅರ್ಥ ಆಗೋದು, ಆದರೆ ಅದರ ಅರ್ಥ ನಮಗೆ ಸಾಧ್ಯನೇ ಇಲ್ಲ ಮಾಡ್ಕೊಳ್ಳೋದಕ್ಕೆ. ಅಷ್ಟೊಂದು ಗೂಢವಾದಂಥ ಒಂದು ರಹಸ್ಯವಾಗಿದೆ ಈ ಭಗವಂತನ ವಿಷಯ. ಆದರೆ ಇವೆಲ್ಲವನ್ನೂ ಕೂಡ ಭಗವಂತನಲ್ಲದೆ ಬೇರೆ ಯಾರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ಅವನ ರಹಸ್ಯವಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆಯ್ತಾ, ಇಲ್ಲಿ ಭಗವಂತನ ಗುಣಪ್ರಭಾವ ತತ್ವ ರಹಸ್ಯಗಳು ಬೇಕಾದಷ್ಟಿದೆ, ಆದರೆ ಅದನ್ನು ಯಾರೂ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳೋದಕ್ಕಾಗಲ್ಲ ಸಂಪೂರ್ಣವಾಗಿ. ಆದರೂ ಕೂಡ ಶಾಸ್ತ್ರಕಾರರು ತಮಗೆ ಆಗುವ ಮಟ್ಟಿಗೆ ಅವರು ಭಗವಂತನ ಗುಣಾದಿಗಳನ್ನು ವರ್ಣನೆ ಮಾಡ್ತಾರೆ. ಅದನ್ನೆಲ್ಲ ತಿಳ್ಕೊಳ್ತಾ ನಾವು ಎಷ್ಟು ತಿಳ್ಕೊಳ್ತೀವೋ, ನಮ್ಮ ಮನಸ್ಸಿನ ಡೀಪಲ್ಲಿ ಅದರ ಅರ್ಥ ಎಷ್ಟು ಹೋಗುತ್ತೋ, ಆ ತತ್ವವನ್ನು ನಾವು ಎಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವೋ ಅಷ್ಟು ನಾವು ಶುದ್ಧರಾಗ್ತಾ ಹೋಗ್ತೀವಿ. ಇಷ್ಟನ್ನು ಮಾತ್ರ ನಾವು ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.